ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಅನಿತಾ ಕೌಶಿಕ್ ಯೂಟ್ಯೂಬ್ ಚಾನಲ್. ಇವತ್ತು ರಾಮನವಮಿ. ಅದಕ್ಕೆ ನಮ್ಮಮ್ಮ ಮೀನ್ಸ್ ನಮ್ಮ ಅತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಸರಿ ನಾನು ಬರ್ತೀನಿ ದೇವಸ್ಥಾನಕ್ಕೆ ಅಂತ ಹೇಳಿದೆ. ಸರಿ ಆಯಿತು, ಒಂದು 5:30-6 ಗಂಟೆ ಹಿಂಗೆ ರೆಡಿಯಾಗಿರೋ ಹೋಗೋಣ ಅಂತ ಅಂದು ಹೇಳಿದರು ನನಗೆ. ಸರಿ ಆಯಿತು ಹೋಗೋಣ ಅಂತ ಹೇಳಿ ನಾನು ತಲೆಗೆಲ್ಲ ಕಸ ಗುಡಿಸಿ ಬಾಗಿಲಿಗೆಲ್ಲ ನೀರು ಹಾಕಿ ದೀಪ ಎಲ್ಲ ಹಚ್ಚಿ ನನ್ನ ತಲೆ ಎಲ್ಲ ಬಾಚ್ಕೊಂಡು ರೆಡಿಯಾಗಿದ್ದೆ. ಆಮೇಲೆ ನಮ್ಮ ಅಮ್ಮಂಗೆ ಏನೋ ಕೆಲಸ ಬಂತಂತೆ, ಅವರೆಲ್ಲ ನನಗೇನೋ ಕೆಲಸ ಬಂತು, 7 o'clock ಹಂಗೆ ಹೋಗೋಣ, ಆವಾಗ ರೆಡಿ ಆಗಿರೋ ಹೇಳ್ತೀನಿ ಅಂತ ಅಂದರು. ಸರಿ ಆಯಿತು ಅಂತ ಹೇಳಿ ಹೆಂಗಿದ್ದೀನೋ ಹಂಗೆ ಕೂತ್ಕೊಂಡಿದ್ದೆ. ಬೆಳಗ್ಗೆಯಿಂದ ಯಾವ ಡ್ರೆಸ್ ಹಾಕ್ಕೊಂಡಿದ್ದೆ ಆ ಥರ ಹಾಗೆ ಕೂತ್ಕೊಂಡಿದ್ದೆ. ರಾಮನವಮಿ ನಾವೆಲ್ಲ ಮೊದಲೆಲ್ಲ ಸೆಲೆಬ್ರೇಟ್ ಎಲ್ಲ ಮಾಡಿಲ್ಲ. ಮದುವೆ ಆದಮೇಲೆ ಫಸ್ಟ್ ಟೈಮ್, ಅದು 3 ವರ್ಷಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ರಾಮನವಮಿ ದೇವಸ್ಥಾನಕ್ಕೆ, ಅಂದರೆ ರಾಮ ಮಂದಿರಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ನೋಡೋಣ ಅಲ್ಲಿ ಯಾವ ಥರ ಇರುತ್ತೆ, ಹೆಂಗಿರುತ್ತೆ, ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ, ರಾಮ ಮಂದಿರ ಅದೇ ಎಲ್ಲಿದೆ ಏನಂತೆಲ್ಲ ಹೇಳ್ತೀನಿ. ಹಿಂಗೆ ವಿಡಿಯೋ ನೋಡ್ತಾ ಇರಿ. ಈ ಹಾಸ್ಪಿಟ್ಲ್ ಕೆಲಸ ದೊಡ್ಡ ತಲೆನೋವು ಕೆಲಸ. ಅದ್ರಿಗೆ ಏನಪ್ಪ ಹಾಸ್ಪಿಟ್ಲಿಗೆ ಏನಕ್ಕಪ್ಪ ಹೋಗ್ಬೇಕು, ಹಾಸ್ಪಿಟ್ಲಿಗೆ ಆರಾಮಾಗಿ ಮನೇಲಿರ್ಬೋದಲ್ಲ ಅಂತ ಅನಿಸುತ್ತೆ. ಬಟ್ ಕೆಲವೊಂದು ಟೈಮಲ್ಲಿ ಮನೇಲಿ ಯಾರಿಗಾರು ಹುಷಾರಿಲ್ದಾಗ ನಾವು ಹಾಸ್ಪಿಟ್ಲಿಗೆ ಹೋಗಲೇಬೇಕಾಗುತ್ತೆ. ಹಾಸ್ಪಿಟ್ಲ್ ನೋಡದೆ ಅಂತೂ ಇರೋಕ್ಕಾಗೋದಿಲ್ಲ, ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು, ನಾವು ಇರಲೇಬೇಕು ಆ ಟೈಮಲ್ಲಿ. ಅದರಿಂದ ನನಗೆ ಯೂಟ್ಯೂಬಲ್ಲಿ ವೀಡಿಯೋಸೇ ಮಾಡಿ ಹಾಕೋಕ್ಕಾಗಿಲ್ಲ. ಇನ್ಮೇಲಿಂದ ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ನಾನು ಹೊಸ ದಿನ ಡಿಶಸ್ನ ಟ್ರೈ ಮಾಡ್ತಾ ಇರ್ತೀನಿ, ವೀಡಿಯೋಸ್ ಹಾಕ್ತಾ ಇರ್ತೀನಿ. ನೀವು ಅದನ್ನು ನೋಡಿ ನಿಮ್ಗಿಷ್ಟ ಆದರೆ ಮನೇಲಿ ನೀವು ಒಂದು ಸತಿ ಟ್ರೈ ಮಾಡ್ತಾಯಿರಿ, ಅವಾಗವಾಗ ಮಾಡ್ಕೊಂಡು ತಿಂತಾಯಿರಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇವಾಗ ಸಮ್ಮರೆಲ್ಲ ಸ್ಟಾರ್ಟ್ ಆಯ್ತಲ್ವಾ, ಇವಾಗ ಕೆಲವರು ಎಲ್ಲ ಮಕ್ಕಳೆಲ್ಲ ಹಾಲಿಡೇ ಬಿಟ್ಟಿದ ತಕ್ಷಣ ಅಜ್ಜಿ ಮನೆಗೆ ಎಲ್ಲ ಹೋಗ್ತಾ ಇರ್ತಾರೆ, ಮತ್ತು ಮಾವಂದ್ರ ಮನೆಗೂ ಎಲ್ಲ ಹೋಗ್ತಾ ಇರ್ತಾರೆ. ನಾವೆಲ್ಲ ಚಿಕ್ಕವರಿದ್ದ ಅಜ್ಜಿ ಮನೆಗೆ ಓಡೋಗ್ಬಿಡ್ತಿದ್ವಿ. ಅಲ್ಲೆಲ್ಲ ಕುಂಟೆಬಿಲ್ಲೆ ಆಡೋದು, ಗೋಲಿ ಆಡೋದು, ಚಿನ್ನಿ ದಾಂಡು ಆಡೋದು ಎಲ್ಲ ಆಟ ಆಡ್ತಾ ಇದ್ವಿ ಎಲ್ಲರ ಜೊತೆಗೂ ಸೇರಿಕೊಂಡು. ಅದೇ ಥರ ಇವಾಗಿನ ಮಕ್ಕಳು ಬಿಡಿ, ಅವೆಲ್ಲ ಇಲ್ಲ, ಬರೀ ಫೋನು ಆಟ ಅದರಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ಅವೆಲ್ಲ ಆಟ ಇನ್ನು ನೆಕ್ಸ್ಟ್ ಬರೋ ಜನ್ರೇಷನಲ್ಲಂತೂ ಅವೆಲ್ಲ ಆಟ ಗೊತ್ತೇ ಇರೋದಿಲ್ಲ ಅನಿಸುತ್ತೆ. ನಮಗೆ ಎಲ್ಲ ಮುಗೀತು ಅನಿಸುತ್ತೆ ಅವೆಲ್ಲ ಆಟಗಳು. ಹಂಗೆ ಅದನ್ನ ಇನ್ನೂ ಫಾಲೋ ಮಾಡ್ತಾ ಇರೋರು, ಅದು ಆ ಗೇಮ್ಸ್ಗಳನ್ನೆಲ್ಲ ಇನ್ನೂ ಆಡ್ತಾ ಇರೋರು ಯಾರು ಇದ್ದರೆ ಹಾಯ್ ಅಂತ ಹೇಳಿ ಕಮೆಂಟ್ ಹಾಕಿ. ಮತ್ತು ನೀವು ಸಮ್ಮರಲ್ಲಿ ಹೆಂಗೆ ಎಂಜಾಯ್ ಮಾಡ್ತೀರಾ ಅಂತಲೂ ನಂಗೆ ಹೇಳಿ. ಸಮ್ಮರಲ್ಲಿ ಏನಾದ್ರು ಕೋಲ್ಡ್ ಕುಡಿಬೇಕು ಅನಿಸ್ತಾ ಇರುತ್ತೆ, ಆ ಥರ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಹಾಕ್ತಾ ಇರ್ತೀನಿ, ರೆಸಿಪೀಸ್ ಎಲ್ಲ ಹಾಕ್ತಾ ಇರ್ತೀನಿ. ಅದನ್ನು ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ನಿಮ್ಮ ಮನೆ ಸುತ್ತಮುತ್ತ ಸಿಗೋಂಥ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿರ್ತೀನಿ. ಜಾಸ್ತಿ ಖರ್ಚು ಮಾಡಿ ತೊಗೊಳ್ಳೋ ಅಂಥದ್ದು ಏನು ನಾನು ಯೂಸ್ ಮಾಡಿರಲ್ಲ. ನೋಡಿ ಮನೇಲಿ ಒಂದು ಸತಿ ನೀವು ಟ್ರೈ ಮಾಡಿ. 7 ಗಂಟೆಗೆ ಹೋಗೋಣ ಅಂದರು, 8 ಗಂಟೆ ಆಯಿತು. ಇವಾಗ ಬಾ ಕೆಳಗಡೆ ಬಾ ಹೋಗೋಣ ಅಂತೇಳಿ ಎಲ್ಲ ಹೋಗಿದ್ರು ಅವರು. ಕೆಳಗಡೆ ಬಾ ಹೋಗೋಣ ಅಂತ ಇವಾಗ ಫೋನ್ ಮಾಡಿದ್ದಾರೆ. ಇವಾಗ ಹೋಗ್ಬೇಕು ನೋಡಿ. ಬಂದು ಅದು ಯಾವಾಗ ಅಡುಗೆ ಮಾಡ್ತೀನೋ ಗೊತ್ತಿಲ್ಲ. ಹೋಗೋಣ ಬನ್ನಿ. ಆಟೋ ತೊಗೊಂಡು ಬಂದಿದ್ದೀನಿ, ಕೆಳಗಡೆ ಬಾ ಅಂತ ಹೇಳಿ ನಮ್ಮಮ್ಮ ಫೋನ್ ಮಾಡಿದ್ರು. ಆಮೇಲೆ ಆ ಕೆಳಗಡೆ ಹೋಗಿ ಆಟೋ ಹತ್ಕೊಂಡು ನಾವು 3 ಜನ ಹೊರಟ್ವಿ. ನೋಡಿ ರಾಮ ಮಂದಿರ ಬಂತು. ರಾಮ ಮಂದಿರ ಇದು ರಾಜಾಜಿನಗರಲ್ಲಿದೆ ಇದು ರಾಮ ಮಂದಿರ. ನಾನು 3 ವರ್ಷಕ್ಕೆ ಇದೇ ಫಸ್ಟ್ ಹೋಗ್ತಾ ಇರೋದು ರಾಮನವಮಿನ ಸೆಲೆಬ್ರೇಟ್ ಮಾಡೋಕ್ಕೆ. ತುಂಬ ಜನ ಇದ್ದರು. ಇಲ್ಲಿ ಅಯೋಧ್ಯೆ ರಾಮನ ಕೂರಿಸಿದ್ದಾರೆ ನೋಡಿ, ಮೂರ್ತಿ ಕೂರಿಸಿದ್ದಾರೆ. ಆಮೇಲೆ ಅಲ್ಲಿ ರೀಸೆಂಟಾಗಿ ರಾಮ ಮತ್ತು ಹನುಮ ಅದೇನೋ ಸ್ಟ್ಯಾಚುನ ತುಂಬ ದೊಡ್ಡ ಸ್ಟ್ಯಾಚು ಮಾಡಿದ್ದಾರೆ. ರೀಸೆಂಟಾಗಿ ಮಾಡಿದ್ದಾರೆ, ಮೊದಲು ಇರಲಿಲ್ಲ ಇದು. ರೀಸೆಂಟಾಗಿ ಮಾಡಿ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಫಂಕ್ಷನ್ಸ್ ಎಲ್ಲ ಇಟ್ಟಿದ್ರು. ಇದನ್ನು ತುಂಬ ಜೋರು ಫಂಕ್ಷನ್ ಎಲ್ಲ ಮಾಡಿದರು. ಇವತ್ತು ಅಷ್ಟೇ ತುಂಬ ಜನ ಬಂದಿದ್ದರು. ದರ್ಶನಕ್ಕೆಲ್ಲ ಕ್ಯೂ ಎಲ್ಲ ಹಚ್ಚಿದ್ರು. ನಾವು ಸುಮ್ಮನೆ ಲೇಟ್ ಆಗುತ್ತೆ ಅಂತ ಹೇಳಿ ಕ್ಯೂ ಅಲ್ಲೆಲ್ಲ ನಿಲ್ಲಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಇನ್ನೊಂದು ಸತಿ ಯಾವಾಗಾದ್ರು ಫ್ರೀ ಟೈಮಲ್ಲಿ ಬಂದು ದರ್ಶನ ಮಾಡಿದ್ರಾಯ್ತು ಅಂತ ಹಾಗೆ ಹೋಗ್ತಾ ಇದ್ವಿ. ಇಲ್ಲಿ ನೋಡಿ ಬಾಲ್ಗಳು ಎಷ್ಟು ಚೆನ್ನಾಗಿದೆ.
ಏನೇನೋ ಆಟ ಸಾಮಾನೆಲ್ಲ ಏನೇನೋ ಆಟ ಸಾಮಾನು ಇಟ್ಟಿದ್ರು. ತುಂಬ ಮಕ್ಕಳು ಎಲ್ಲ ಬರ್ತಾರೆ ಅಂತ ಹೇಳಿ. ಜಾತ್ರೆ ಊರಲ್ಲೆಲ್ಲ ಜಾತ್ರೆ ಆಗುತ್ತಲ್ವ, ಸೇಮ್ ಅದೇ ಥರ ಇತ್ತು, ಜಾತ್ರೆ ಥರನೇ. ನೋಡಿ ಚಿಕ್ಕ ಚಿಕ್ಕ ಮಕ್ಕಳು, ನಾವು ಚಿಕ್ಕವರಿದ್ದಾಗೆಲ್ಲ ಜಾತ್ರೆಯಲ್ಲಿ ಅಡುಗೆ ಸಾಮಾನು ಅಂತ ಹೇಳಿ ಚಿಕ್ಕ 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 ಪಾತ್ರೆ ತಗೊಳ್ತಿದ್ವಲ್ಲ, ಅದೇ ಥರ ಚಿಕ್ಕ ಚಿಕ್ಕ ಬಾಣಲಿ, ಲೋಟ, ಸೌಟು, ಪಾತ್ರೆಗಳ, ಆಮೇಲೆ ಸಿಲಿಂಡ್ರು, ಗ್ಯಾಸ್ ಆ ಥರ ಎಲ್ಲ ಇಟ್ಟಿದ್ರು. ತುಂಬ ಚೆನ್ನಾಗಿದ್ವು ಪಾತ್ರೆಗಳು. ಹಾಗೆ ನೋಡ್ಕೊಳ್ತಾ ಮುಂದೆ ಹೋದ್ವಿ. ಇದೇ ದೇವಸ್ಥಾನ, ಗೋಪುರ, ಇದು ದೇವಸ್ಥಾನದ ಗೋಪುರ. ಆಮೇಲೆ ಅಲ್ಲೇ ದೇವಸ್ಥಾನದ ಪಕ್ಕನೇ ಒಂದು ಗ್ರೌಂಡ್ ಇದೆ, ರಾಮ ಮಂದಿರ ಗ್ರೌಂಡ್ ಅಂತ ಹೇಳಿ. ಅಲ್ಲಿ ಫುಡ್ ಸ್ಟಾಲ್ ಎಲ್ಲ ಹಾಕಿದ್ರು. ಫುಡ್ ಸ್ಟಾಲು, ಆಮೇಲೆ ಬಟ್ಟೆ, ಈ ಥರ ಗೇಮ್ಸ್ಗಳು ಎಲ್ಲ ಹಾಕಿದ್ರು. ಅವಾಗವಾಗ ಹಾಕ್ತಾ ಇರ್ತಾರೆ. ಲಾಸ್ಟ್ ಟೈಮು ನಾನು ಕೌಶಿಕ್ ಹೋಗಿದ್ವಿ. ಅವಾಗೇನು ರಾಮನವಮಿ ಏನಿರಲಿಲ್ಲ, ಸುಮ್ಮನೆ ನಾರ್ಮಲ್ ಹಿಂಗೆಲ್ಲ ವೀಕೆಂಡ್ಸಲ್ಲೆಲ್ಲ ಇಟ್ಟಿರ್ತಾರೆ ಒಂದೊಂದು ಸತಿ, ಅವಾಗ ಹೋಗಿದ್ವಿ. ಆಮೇಲೆ ಇಲ್ಲಿ ನೋಡಿ, ಏನು ಟ್ರೈನ್ ಹೋಗ್ತಾ ಇದೆ ಚಿಕ್ಕ ಮಕ್ಳದು. ಆಮೇಲೆ ಅಲ್ಲಿಂದ ಇದೊಂದು ಏನೋ ಈ ಗೇಮ್ ಹೆಸರು ನನಗೆ ಗೊತ್ತಿಲ್ಲ. ನಮ್ಮ ಮದ್ವೆಗೆ ತುಂಬ ಇದು ಆಡ್ತೀನಿ ಅಂತ ಹೇಳಿದ್ರಿಂದ, ಅದಕ್ಕೆ ಸರಿ ಆಟ ಆಡು ಅಂತ ಹೇಳಿ ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ಆಟ ಆಡಿಸ್ತೀವಿ. ಫುಲ್ಲು ಹುಡ್ಗ ಹೆಂಗೆ ಅಂದರೆ, ಯಪ್ಪ, ಈಗಿನ ಮಕ್ಕಳು, ಹುಡ್ಗ ಅಂತಲ್ಲ, ಈಗಿನ ಮಕ್ಕಳೇ ಎಷ್ಟು ಚೂಟಿ ಇರ್ತಾವು. ಅವ್ನು ಆಡೋಕ್ಕೆ ಎಷ್ಟು, ಏನು ಹೇಳ್ತಾರೆ, ಅವ್ನು ಮಾಡೋದು ನೋಡಿದ್ರೆ ಗೊತ್ತಾಗುತ್ತೆ ಅವ್ನು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಅಲ್ಲಿಂದ ಆಟ ಆಡಿಸ್ಕೊಂಡು ಹಾಗೆ ಇದೇನೋ ಇಟ್ಟಿದ್ರು, ಏನು ತೊಗೊಂಡ್ರು, 100 ರುಪೀಸು 10 ರುಪೀಸು ಹಿಂಗೆಲ್ಲ ಇಟ್ಟಿದ್ರು. ಅದನ್ನು ನೋಡ್ಕೊಳ್ತಾ ಹೋಗ್ತಾ ಇದ್ವಿ. ಅವನು ಮತ್ತು ಆಟ ಸಾಮಾನೇನೋ ತಗೊತಾ ಇದ್ದ, ಅದಕ್ಕೆ ನೋಡೋಣ ಅಂತ ಹೇಳಿ ಒಂದ್ಸರಿ ಸುತ್ತ ಎಲ್ಲ ನೋಡಿಕೊಂಡು ಹೋಗೋಣ, ಮುಂದೆ ತಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ವಿ. ನನಗೆ ಅನಿತಾ ಅತ್ತೆ ಬನ್ನಿ ಬನ್ನಿ ಅಂತ ಹೇಳಿ ನಂಗೆ ಕರೀತಾ ಇದ್ದ. ಆಮೇಲೆ ಅಲ್ಲಿಂದ ಮುಂದೆ ಹೋದ್ವಿ. ಇದನ್ನ ಅವನು ಸ್ಪ್ರೇನ ಆಟ ಸಾಮಾನು ಅನ್ಕೊಂಡ್ಬಿಟ್ಟಿದ್ದ. ಇದು ಆಟ ಸಾಮಾನು ಕೊಡಿಸಿ ಅದು ಆಟ ಸಾಮಾನು ಅಲ್ಲಪ್ಪ, ಸ್ಪ್ರೇ ಅದು ಅಂತ ಹೇಳಿ ಮುಂದೆ ಕರ್ಕೊಂಡು ಹೋದ್ವಿ. ಇಲ್ಲಿದೇನೋ ಎಲೆಕ್ಟ್ರಿಕ್ ಬೈಕ್ ಥರ, ಅದ್ರ ಮೇಲೆ ಕೂತ್ಕೊಂಡು ಶೇಕ್ ಮಾಡ್ತಾ ಇರುತ್ತೆ, ಮುಂದೆ ಹೋಗಲ್ಲ, ಅಲ್ಲೇ ಶೇಕ್ ಮಾಡ್ತಾ ಇರುತ್ತೆ. ಅಲ್ಲಿಂದ ನೋಡಿಕೊಂಡು ನೋಡಿ ಬಟ್ಟೆ ಸ್ಟಾಲ್ಗಳು, ಮತ್ತೇನೇನೋ ಜ್ಯುವೆಲರಿ, ಸ್ಲಿಪ್ಪರು, ಆಮೇಲೆ ಬೆಡ್ ಕವರ್ಸು, ಆ ಥರ ತುಂಬ ಶಾಪ್ಗಳು, ಏನೇನೋ ಚಾಕ್ಲೇಟ್ಸು, ಉಪ್ಪಿನಕಾಯಿ, ಆ ಥರ ಏನೇನೋ ತುಂಬ ಸ್ಟಾಲ್ಸ್ ಇಟ್ಟಿದ್ರು. ನಾವಲ್ಲಿ ಫುಡ್ ಸ್ಟಾಲ್ ಇದೆ ಅನ್ನಲ್ಲ, ಅಲ್ಲಿ ಚುರುಮುರಿ ತಿನ್ಕೊಂಡು, ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಪುಳಿಯೋಗರೆ ಎಲ್ಲ ತಿಂದಿದ್ವಿ. ನಮ್ಮ ಕೌಶಿಕ್ ಅದಕ್ಕೆ ಪಾರ್ಸೆಲ್ ತೊಗೊಂಡ್ರು. 2 ಪುಳಿಯೋಗರೆ ಪಾರ್ಸೆಲ್, 1 ಮೊಸರನ್ನ ಪಾರ್ಸೆಲ್ ತೊಗೊಂಡು ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.